ಜಿದ್ದಾಜಿದ್ದಿ ಡೆಲ್ಲಿ ಸಿಎಂ ಅತಿಶಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ಆಟ ಇನ್ನೂ ಇದೆ, ನೋಡ್ತಾ ಇರಿ ಅಂತ. ನಾವು ಅದನ್ನೇ ಚರ್ಚೆ ಮಾಡ್ತಾ ಇರೋದು. ಡೆಲ್ಲಿ ಸಿಎಂ ಅತಿಶಿಗೆ ಮ್ಯಾಜಿಕ್ ನಂಬರ್ ತಲುಪುವಂತಹ ವಿಶ್ವಾಸ ಈಗ ಬರ್ತಾ ಇದೆ. ಡೆಲ್ಲಿ ಎಲೆಕ್ಷನ್ ನಲ್ಲಿ ಜಿದ್ದಾಜಿದ್ದಿ ಜೋರಾಗ್ತಾ ಇರೋದ್ರಿಂದ ನಾವು ಗೆಲ್ತೇವೆ, ನೋಡ್ತಾ ಇರಿ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ ಸರ್. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಪಕ್ಷ ಏನು ಎಲೆಕ್ಷನಲ್ಲಿ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೀವಿ ಅದನ್ನು ಈಡೇರಿಸಿದ್ವಿ. ಈಗ ರವಿಕುಮಾರ್ ಅವರು 2 ಮಾತು ಹೇಳಿದರು. ಕರ್ನಾಟಕದಲ್ಲಿ ನಮ್ಮ ದಿವಾಳಿ ಆಗ್ತಾಯಿದೆ, ಹಿಮಾಚಲಲ್ಲಿ ದಿವಾಳಿ ಆಗ್ತಾಯಿದೆ, ಆಮ್ ಆದ್ಮಿ ಪಾರ್ಟಿಯವರು ಇದು ಅನುಷ್ಠಾನಕ್ಕೆ ತಂದು ಅವ್ರಿಗೆ ಹಿನ್ನಡೆ ಆಗ್ತಾಯಿದೆ ಅಂತ ಹೇಳಿದ್ರು. ಆದರೆ ನಾವು ಈ ಒಂದು ಗ್ಯಾರಂಟಿಗಳನ್ನು ಕೊಡುವಂಥ ಅವಶ್ಯಕತೆ ಆಮ್ ಆದ್ಮಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು, ನಾವು ಮಾಡಿದ್ವಿ, ಇವರು ಮಾಡಿ ಅವಶ್ಯಕತೆ ಯಾಕೆ? ಈ ದೇಶದ ಪರಿಸ್ಥಿತಿ ಏನು? ಜನ ಯಾಕೆ ಇದನ್ನು ಗ್ಯಾರಂಟಿಗಳ ಮನ್ನಣೆ ಕೊಡ್ತಾ ಇದ್ದಾರೆ? ಈ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಬಡ ಜನರು, ಅನ್ಎಂಪ್ಲಾಯ್ಮೆಂಟು ಇವತ್ತಿರುವಂಥ ಪರಿಸ್ಥಿತಿ, ಅದಕ್ಕೆ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ಮನ್ನಣೆ ಕೊಡ್ತಾರೆ. 2ನೇ ಮಾತು, ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸ ಯಾವುದೂ ನಿಲ್ತಿಲ್ಲ. ನಮ್ಮ ಬಜೆಟಿನ ಗಾತ್ರ ಇರೋದು ಮತ್ತು ನಾವು ಗ್ಯಾರಂಟಿಗಳಿಗೆ ವೆಚ್ಚ ಮಾಡ್ತಾ ಇರೋದು 56,000 ಕೋಟಿ ಮಾತ್ರ. ಇದ್ರ ಜೊತೆಗೆ ಎಲ್ಲ ಕಡೆಯೂ ಅಭಿವೃದ್ಧಿಯ ಕೆಲಸ ಆಗಬೇಕಾಗಿರೋದು ಆಗ್ತಾನೇ ಇದೆ. ಆಮೇಲೆ ನಾವು ಕೊಟ್ಟಂಥ ಗ್ಯಾರಂಟಿಗಳ ಜೊತೆಗೆ ಇವತ್ತು ನಾವು GSTಯಲ್ಲಿ ತಗೋಬೇಕಂದ್ರೆ ನೋಡ್ಬೋದು, 2ನೇ ಸ್ಥಾನದಲ್ಲಿದ್ದೀವಿ ನಾವು GST ಕೊಡೋದ್ರಲ್ಲಿ. ನಮ್ಮ ಎಕಾನಮಿಗೆ ಕಂಟ್ರಿಬ್ಯೂಟ್ ಮಾಡ್ತಾ ಇರೋಂಥ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಟು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ. ಇದೆಲ್ಲ ಇಲ್ಲ ಸರ್, ಒಂದು ನಿಮಿಷ ಹೇಳಿ. ಅದೇ ಹೇಳ್ತೀನಿ, ಒಕ್ಕೂಟದ ವ್ಯವಸ್ಥೆ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಇವತ್ತು. BJPಯ ನೀತಿಯಿಂದ, ಕೇಂದ್ರ ಸರ್ಕಾರದ ನೀತಿಯಿಂದ ನಮಗೆ ಸಿಗಬೇಕಾದಂಥ ಪಾಲು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ನಮಗೆ ಕೊಡಬೇಕಾದಂಥ ಹಣ ಕೊಡ್ತಾ ಇಲ್ಲ. ಅವರೇ ಪ್ರಾಮಿಸ್ ಮಾಡಿರುವಂಥ ಬಜೆಟಲ್ಲಿ ಭದ್ರಾ ಯೋಜನೆನ 5,000 ಕೋಟಿ ರೂಪಾಯಿ ಹೋದ ಬಜೆಟಲ್ಲಿ ಇಟ್ಟಿರೋದನ್ನ ಇವತ್ತಿನವರೆಗೂ ಬಿಡುಗಡೆ ಮಾಡಿಲ್ಲ. ನುಡಿದಂತೆ ನಾವು ನಡೆದಿದ್ವಿ. ಸುಳ್ಳುಗಳ ಹೇಳೋದ್ರಲ್ಲಿ BJP ಪರಿಣಿತರು. ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಸುಳ್ಳು ಹೇಳ್ತಾರೆ. 15 ಲಕ್ಷ ಕೊಟ್ರ, 2 ಕೋಟಿ ಹೇಳ್ತೀನಿ ಕೇಳಿ, ಹ್ಯಾಟ್ರಿಕ್ ಅಕೌಂಟಿಗೆ ಹೇಳ್ತೀನಿ ಕೇಳಿ. ನಮ್ಮ ಪರಿಸ್ಥಿತಿ ಡೆಲ್ಲಿಯಲ್ಲಿ ನಾವು ಮಾಡಿರುವಂಥ ಕೆಲಸ, ಶೀಲಾ ದೀಕ್ಷಿತ್ ಅವರು ಇರುವಾಗ ನಮ್ಮ ಡೆಲ್ಲಿ ರಾಜ್ಯಕ್ಕೆ ಮಾಡಿರುವಂಥ ಕೆಲಸ ಬಹುಶಃ ಯಾವುದೇ ಸರ್ಕಾರನೂ ಮಾಡಲಿಲ್ಲ. ಆದರೆ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಮತ್ತೆ